ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇದು ಇಷ್ಟ ಆಗುತ್ತೆ. ಟೀ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಕುರುಕುರೆನ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಆಮೇಲೆ ಬೇಗನೂ ಆಗುತ್ತೆ. ಇದಕ್ಕೆ 1 ಕಪ್ಪು ನಾನು ಹುಳಿ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಹುಳಿ ಇರಬೇಕು, ಅದಕ್ಕೆ ಸ್ವಲ್ಪ ಉಪ್ಪು. ಇದು ಕಲೋಂಜಿ ಅಂದರೆ ಈರುಳ್ಳಿ ಬೀಜ ಅಂತಾರೆ ಇದನ್ನು ಕನ್ನಡದಲ್ಲಿ. ಇದಕ್ಕೆ ಮೈದಾ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಗಟ್ಟಿ ಚಪಾತಿ ಹಿಟ್ಟು ಥರ ಕಲಸಿ ಇದನ್ನು 2 ಅವರ್ಸ್ ನೆನೆಯಕ್ಕೆ ಬಿಡಬೇಕು. 2 ಅವರ್ಸ್ ಇಡಲೇಬೇಕು ಇದನ್ನು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ರೆಡ್ ಚಿಲ್ಲಿ ಪೌಡ್ರು, ಬ್ಲ್ಯಾಕ್ ಸಾಲ್ಟು, ವೈಟ್ ಸಾಲ್ಟ್ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ಶುಗರು, ಇದೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸಿ ಮಾಡಬೇಕು. ಇದನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಇದು 2 ಅವರ್ಸ್ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಇದನ್ನು ಚಪಾತಿಗಿಂತಲೂ ತೆಳ್ಳಗೆ ಲಟ್ಟಿಸ್ಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ತೆಳ್ಳಗೆ ಲಟ್ಟಿಸಿದಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಗನೂ ಫ್ರೈ ಆಗುತ್ತೆ. ಆಮೇಲೆ ಇದನ್ನು ಮಾಡಬೇಕಾದ್ರೆ ತುಂಬ ಲೇಟನೂ ಆಗಲ್ಲ, ಬೇಗನೆ ಆಗುತ್ತಿದು. ಮೊಸರು ಮಾತ್ರ ಹುಳಿಯಾಗೇ ಇರಬೇಕು ಇದಕ್ಕೆ, ಅಂದರೆ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು ಪೇಪರ್ ತೊಗೊಂಡಿದ್ದೀನಿ. ಪೇಪರ್ ಮೇಲೆ ಈ ಎಲೆನ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಇದನ್ನು ನೀಟಾಗಿ ಹಾಕ್ಕೊಂಡು ಇದು ಚಾಕು ಅಥವಾ ಕಟರಿಂದ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಬಟರ್ ಪೇಪರಲ್ಲೂ ಇದನ್ನು ಹಾಕ್ಬೋದು. ನಾನು ಬಟರ್ ಪೇಪರ್ ಯಾಕೆ ಹಾಕಿಲ್ಲ ಅಂದರೆ ಎಲ್ಲರ ಹತ್ರ ಬಟರ್ ಪೇಪರ್ ಇರಲ್ಲ. ಈ ಪೇಪರ್ ಆದರೆ ಈಸಿಯಾಗಿ ಸಿಗುತ್ತೆ ಎಲ್ರಿಗೂ ಅಂತ. ಒಂದು ಸರಿ ಮೊಸರು ಉಳಿದಾಗ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಅಂಗಡಿಯಿಂದ ಕುರುಕುರೆನೇ ಮರ್ತು ಬಿಡ್ತಾರೆ ಅಂಗಡಿಯಿಂದ ತರೋದನ್ನ. ಪೇಪರಲ್ಲೇ ಹಾಕಿ ಯಾಕೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಒಂದೊಂದೇ ಎತ್ತಿ ಎಣ್ಣೆಗೆ ಬಿಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಪೇಪರಲ್ಲಿ ಈ ಥರ ಕಟ್ ಮಾಡೋದ್ರಿಂದ ಈ ಪೇಪರ್ನೇ ಎತ್ತಿ ಎಣ್ಣೆಗೆ ನಾನು ಹಾಕ್ತೀನಿ, ನಂಗೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಎಣ್ಣೆಗೆ ಬಿಡ್ತಾ ಇದ್ದೀನಲ್ಲ, ಅದು ಎಣ್ಣೆ ಕಾದಿರೋದ್ರಿಂದ ಅದು ಎಣ್ಣೆಗೆ ಬಿದ್ದ ತಕ್ಷಣ ಅದೆಲ್ಲ ಒಂದೊಂದೇ ಸಪ್ರೇಟ್ ಆಗುತ್ತೆ. ಒಂದ್ರ ಮೇಲೆ ಒಂದು ಬಿದ್ದರೂ ಅದು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಸಪ್ರೇಟ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಒಂದ್ಕೊಂದು ಎಲ್ಲ ಅಂಟ್ಕೊಂಡಿದ್ರೂ ತಾನೇ ಬಿಟ್ಕೊಂಡ್ಬಿಡುತ್ತೆ ನೋಡಿ. ಈಗ ಫ್ರೈ ಆಗಿದೆ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿದರೆ ಸಾಕು ನೋಡಿ. ಎಲ್ಲ ಫ್ರೈ ಆಗಿದೆ. ನಾನೀಗ ಮೊದಲೇ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಕುರ್ಕುರೆ ರೆಡಿ ಆಯ್ತು. ಈಗ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಎಲ್ರಿಗೂ ಇಷ್ಟ ಆಗುತ್ತೆ. ಬೇಕಂದವರು ಗೋಧಿ ಹಿಟ್ಟಲ್ಲೂ ಇದನ್ನು ಮಾಡ್ಕೋಬೋದು. ದೀಪಾವಳಿ ಇನ್ನೂ 2-3 ದಿನ ಇದೆ. ಫ್ರಿಜ್ಜಲ್ಲಿ ಏನಾದರೂ ಮೊಸರು ಇದ್ದರೆ ಅದನ್ನು ಇವತ್ತೇ ಆಚೆ ಇಟ್ಬಿಟ್ಟು ನಾಳೆಗೆ ಇದನ್ನು ಮಾಡ್ಕೊಳ್ಳಿ. ನಾಳೆ ಸಾಯಂಕಾಲಿಗೆ ಅದು ತುಂಬ ಹುಳಿಯಾಗಿರುತ್ತಲ್ಲ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೇಮ್ ಕುರ್ಕುರೆ ಟೇಸ್ಟೇ ಅನಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.